ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಅವೆಲ್ಲ ಕಲರ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಚಂದೇರಿ ಸಿಲ್ಕ್ ಅಂತೆ. ಹ್ಯಾಂಡ್ ಮೇಡ್ ಮೆಟೀರಿಯಲ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಹೋಗ್ತಾ ಇದ್ದೀನಿ ಕರ್ನಾಟಕ ಚಿತ್ರಕಲಾ ಪರಿಷತ್ಗೆ. ಯಾಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೋಬೋದು ನೀವು. ಯಾಕಂದರೆ ಅಲ್ಲಿ ಮೀನಾ ಬಜಾರ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಹೋಗೋಣ, ಹೇಗಿರುತ್ತೆ ಶಾಪಿಂಗ್ ಎಲ್ಲ ನೋಡ್ಕೊಂಬರಲ್ಲ, ಮತ್ತು ಮೆಟೀರಿಯಲ್ಸ್ ಎಲ್ಲ ಹೇಗಿರುತ್ತೆ, ಬಟ್ಟೆ ಹೇಗಿರುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ. ಲಾಸ್ಟ್ ಟೈಮು ಅಲ್ಲಿಗೆ ಹೋದಾಗ ಬೆಂಗಳೂರು ಉತ್ಸವ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಹೋದಾಗ ಎಲ್ಲರೂ ಇಷ್ಟಪಟ್ಟಿದ್ರಿ. ಸೊ ಇವಾಗ ಎಷ್ಟು ಜನ ಇಷ್ಟಪಡ್ತೀರಾ ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ. ನನಗೂ ಕುತೂಹಲ ಇದೆ, ಹೋಗ್ಬರೋಣ ಬನ್ನಿ. ಸೊ ನಾನು ಬಂದಿದ್ದೀನಿ ಇವಾಗ ಮೀನಾ ಬಜಾರ್ಗೆ. ಬನ್ನಿ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ. ಒಳಗಡೆ ಹೋಗೋಣ. ನೋಡಿ, ಇದೆ ಮೀನಾ ಬಜಾರ್. ಬನ್ನಿ ಒಳಗಡೆ ಹೋಗಿ ಹೇಗಿರುತ್ತೆ ಅಂತ ಎಲ್ಲ ನೋಡ್ಕೊಂಬರೋಣ. ವಾವ್, ಏನು ಸಕ್ಕತ್ತಾಗಿದೆ. ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು. ನಾವು ಇಲ್ಲಿ ನೋಡ್ಬೋದು, ಬೆಂಗಳೂರು ಉತ್ಸವ ಬಂದಿದೆಯಲ್ಲ ಅದೇ ಥರನೇ ಇದೆ ಇದು. ಅದೇ ಇದು ಡಿಫ್ರೆಂಟ್ ಆಗಿದೆ ನೋಡಿ. ಇದೆಲ್ಲ ತವಾ ಅನಿಸುತ್ತೆ, ತವಾ ಬಾಂಡ್ಲಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಇದು. ನಾವು ಬೆಂಗಳೂರು ಉತ್ಸವ ಬಂದಿರಲ್ಲ ಅದಕ್ಕಿಂತಲೂ ಚೆನ್ನಾಗಿದೆ, ಒಂದಕ್ಕಿಂತ ತುಂಬಾ ಚೆನ್ನಾಗಿದೆ. ಇದು ನೋಡಿ, ಇದು ಹೇಗಿದೆ. How much is? 1600. Big one 1800. Big one 1800. ಓಕೆ, ನೋಡ್ಬೋದು ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಡಿಫ್ರೆಂಟ್ ಆಗಿದೆ. ವಾವ್, ಏನು ಸಕ್ಕತ್ತಾಗಿದೆ. ಇದು ನೋಡಿ, ಕಪ್ಪು ಗ್ಲಾಸ್. ಇದು ಚಿಕ್ಕ ಸೈಜು. ಅವತ್ತು ಮ್ಯಾಂಗೋ ಉತ್ಸವದಲ್ಲಿ ನೋಡಿರಲ್ಲ ಆ ಥರನೇ ಇದೆ ಇದೆಲ್ಲ. ಇದು ವಾಟರ್ ಬಾಟಲ್. ಫ್ಯಾನ್ ಬೇರೆ ಇದೆ ಅಲ್ಲಿ. ಇಲ್ಲಿ ನೋಡಿ, ಇದು ಮೌತ್ ಫ್ರೆಶರ್ ಅನ್ಸುತ್ತೆ. ಸರ್ ಏನಿದಲ್ಲ? ಮೌತ್ ಫ್ರೆಶರ್. ಓಕೆ. ವಾವ್, ಏನು ಸಕ್ಕತ್ತಾಗಿದೆ ನೋಡಿ. ಲ್ಯಾಂಪ್ ಅನ್ಸುತ್ತೆ ಇದೆಲ್ಲ. ಇದೇನು ಸಕ್ಕತ್ತಾಗಿದೆ ನೋಡಿ, ಇದು ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಇದು ಹೇಗಿದೆ. ಇದು ಚೇರ್, ಆನೆ ಚೇರು, ಎಲಿಫೆಂಟ್. ಇದೊಂದು ಸ್ವಲ್ಪ ದೊಡ್ಡದಾಗಿದೆ, ನೋಡ್ಬೋದು. ಇದು ಪೆಟ್ಟಿಗೆ ಅನ್ಸುತ್ತೆ. ಇದೆಲ್ಲ ನೋಡಿ ಏನು ಸಕ್ಕತ್ತಾಗಿದೆ. ಇದೆಲ್ಲ ಓಪನ್ ಮಾಡ್ಬೋದು ಅಂತ ಅನ್ಸುತ್ತೆ. ಓಪನ್ ಮಾಡ್ತೀನಿ, ಒಳಗಡೆ ಹೇಗಿರುತ್ತೆ ನೋಡೋಣ. ಓ ವಾವ್, ಸಕ್ಕತ್ತಾಗಿದೆ ಇದು. ಫರ್ನಿಚರ್ ಎಲ್ಲ ಇದೆ ಇಲ್ಲಿ, ನೀವು ನೋಡ್ಬೋದು. ಇಲ್ಲಿ ನೋಡಿ, ಗಡಿಯಾರ. ಫರ್ನಿಚರ್ ನೋಡಿ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಪೇಂಟಿಂಗ್ ನೋಡಿ, ಏನು ಸಕ್ಕತ್ತಾಗಿದೆ ಇದು. ಒಬ್ಬ ನೀವು ಮ್ಯಾಟ್ ನೋಡ್ಬೋದು, ಕಾರ್ ಶೇಪು ಮತ್ತು ಕ್ಯಾಟು ಇಷ್ಟೊಂದಿದೆ ನೋಡಿ. ಬಟರ್ಫ್ಲೈ, ಪಾಂಡ ಬಾಲ್. ಇಲ್ಲಿ ಪಾಂಡನೇ ತಗೊಬಂದು ಕೂರಿಸ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಸ್ಲಿಪ್ಪರು ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕಾಶ್ಮೀರಿ ಡ್ರೈ ಫ್ರೂಟ್ಸ್ ಅಂತೆ, ತುಂಬ ಚೆನ್ನಾಗಿದೆ ಅಂತ ಇದು. ನೀವು ನೋಡ್ಬೋದು. ಕೇಸರಿ, ಓಕೆ. ಕುಂಕುಮ ನೋಡಿ, ಇದು ಸಕ್ಕತ್ತಾಗಿದೆ. ಸ್ಮೆಲ್ ಮಾತ್ರ. ಹಾಂ, ಗಾರ್ಲಿಕ್ ಅಂತೆ ಇದು. ಹಿಮಾಲಯ ಗಾರ್ಲಿಕ್ ಅಂತೆ.
ನೀವು ನೋಡ್ಬೋದು ಎಷ್ಟೊಂದು ಡ್ರೈ ಫ್ರೂಟ್ಸ್ ಇದೆ. ಬೆಂಗಳೂರು ಉತ್ಸವದಲ್ಲಿ ನೋಡಿದ್ರಲ್ಲ ಅದೇ ಥರನೇ ಇದೆ, ಆದರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ನೀವು ನೋಡ್ಬೋದು ಎಷ್ಟೊಂದು ಆಟ ಆಡೋ ಸಾಮಾನೆಲ್ಲ ಇದೆ ಇಲ್ಲಿ. ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ಫೋಟೋ ಫ್ರೇಮ್ಸ್. ಇದು ವೀಣೆ ಅನ್ಸುತ್ತಿದೆ. ನೋಡಿ ನಮ್ಮ ಬಸವಣ್ಣ ಎಷ್ಟು ಕ್ಯೂಟ್ ಆಗಿದೆ. ಬುದ್ಧ ಮತ್ತೆ ಆಂಜನೇಯ. ಇದೆಲ್ಲ ಚೇರ್ ನೋಡಿ ಏನು ಸಕ್ಕತ್ತಾಗಿದೆ, ಒಂದಕ್ಕಿಂತ ಒಂದು. ವಾವ್, ಅಲ್ಲಿ ನೋಡಿ ಅಲ್ಲಿ ಕೃಷ್ಣ ಇದೆಯಲ್ಲ ಏನು ಸಕ್ಕತ್ತಾಗಿದೆ ಅದು. ಇಲ್ಲಿ ನೋಡಿ ರಾಧಾ ಕೃಷ್ಣ. ಲಾಸ್ಟ್ ಟೈಮ್ ಬಂದಾಗ ಬ್ಯಾಕ್ ಸೈಡ್ ಇತ್ತು, ಇವಾಗ ಫ್ರಂಟ್ ಸೈಡ್ ಇದೆ. ಇದು ನೋಡಿ ಏನು ಸಕ್ಕತ್ತಾಗಿದೆ. ಅಲ್ಲಿ ನೋಡಿ ಹಿಂದ್ಗಡೆನೂ ಇದೆ ಈ ರಾಧಾಕೃಷ್ಣ, ಅದು ತುಂಬಾನೇ ಚೆನ್ನಾಗಿದೆ ಕಲರ್ ಎಲ್ಲ. ಇದೇಗಿದೆ ನೋಡಿ, ಮಕ್ಕಳಿಗೆ ಆಟ ಸಾಮಾನೆಲ್ಲ ಇದೆ. ಒಂದೊಂದು ಅಲೋ ಇಲ್ಲ ಅಂತ ಹೇಳೋದು, ಯಾವ್ದು ಅಲೋ ಇದೆ ಅದನ್ನ ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ. ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ. ಬನ್ನಿ ಎಲ್ಲರೂ ಮೀನಾ ಬಜಾರ್ಗೆ ಎಲ್ಲರೂ ಬಂದು ತಗೊಳ್ಳಿ. ಈಗ ನೆಕ್ಸ್ಟು ಇನ್ನೊಂದು 2 ಇದೆ ಇಲ್ಲಿ. ಫಸ್ಟು ಹೋಗಿ ನೋಡ್ಕೊಂಬಂದಿದ್ದಾಯ್ತು, ಇವಾಗ ಇನ್ನೊಂದಿದೆ, ಆ ಒಳಗಡೆ ಹೋಗಿ ನೋಡ್ಕೊಂಬರೋಣ ಹೇಗಿದೆ ಅಂತ. ನೋಡಿ ಇದು ಸೆಕೆಂಡು. ಅಲ್ಲೂ ಫಸ್ಟ್ ಹೋಗಿದ್ದು ಮೆಟೀರಿಯಲ್ಸ್ ಇತ್ತು, ಇಲ್ಲೆಲ್ಲ ಏನು ಹೇಳೋಕೆ ನೋಡೋಣ. ಇಲ್ಲಿ ಒಳಗಡೆ ಬಂದಿದ್ದೀನಿ. ಇದು ನೋಡಿ ಇದು ಎಷ್ಟು ಸಕ್ಕತ್ತಾಗಿದೆ. ಇದೆಲ್ಲ ಸ್ಯಾರೀಸ್, ಇದೆಲ್ಲ ಟಾಪ್ಸ್. ಇದು ಸರ್ ಇದು ಸ್ಯಾರೀಸ್ ಇದು साड़ी भी है, चूड़ीदार भी है। चूड़ीदार मटेरियल, चूड़ीदार मटेरियल सीधे बोलो तो मेंस के लिए कॉन्ट्राक्ट। ನೋಡಿ ಸ್ಯಾರೀಸು ಆಗುತ್ತಂತೆ, ಚೂಡಿದಾರು ಆಗುತ್ತಂತೆ. ನೋಡಿ ಇದು ಸ್ಯಾರಿ ಅಂತೆ, ಇದು ಬ್ಲೌಸ್ ಅಂತೆ. ಒಂದಕ್ಕೊಂದು ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಇಲ್ಲಿ ಹಾಕಿದ್ದಾರೆ, ಕಾಂಬಿನೇಷನ್ ಚೆನ್ನಾಗಿದೆ. 1050 ಅಂತ. ಇದು ಬಂದು ಎಲ್ಲರೂ ತಗೊಳ್ಳಿ. ಚಂದಾರಿ ಸಿಲ್ಕ್ ಅಂತೆ. ಹ್ಯಾಂಡ್ ಮೇಡ್ ಮೆಟೀರಿಯಲ್ಸ್. ಇದು ಹ್ಯಾಂಡ್ ಮೇಡ್ ಮೆಟೀರಿಯಲ್ಸ್ ಅಂತೆ. ಓಕೆ, ಇದು ನೋಡಿ ಇದು ಎಷ್ಟು ಚೆನ್ನಾಗಿದೆ. ಅವೆಲ್ಲ ಕಲರ್ ಮಾತ್ರ ತುಂಬಾನೇ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಒಂದೊಂದು ಪ್ರೈಸು ಒಂದೊಂದು ಥರ ಅಂತೆ. ನೋಡಿ ಇದೆಲ್ಲ ಒಂದೊಂದು ಪ್ರೈಸ್ ಒಂದೊಂದು ಥರ ಅಂತ. ಇದು ಸ್ಯಾರಿಗೂ ಆಗುತ್ತಂತೆ ಮತ್ತು ಚೂಡಿದಾರ್ಗೂ ಆಗುತ್ತಂತೆ. ಇದು ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಇದು ಇಯರಿಂಗ್ಸು. ಈ ಥರ ನೋಡಿದ್ದಿಲ್ಲ ನಾನು, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ ಈ ಇಯರಿಂಗ್ಸ್ ಹೆಂಗಿದೆ, ಮತ್ತು ಈ ಇಯರಿಂಗ್ಸ್ ನೋಡಿ ಇದೊಂಥರ ಡಿಫ್ರೆಂಟ್ ಆಗಿದೆ. ಮತ್ತು ಇದು ನೋಡ್ಬೋದು ಎಷ್ಟೊಂದು ಡಿಫ್ರೆನ್ಸ್ ಇದೆ. ನೋಡಿ ಇದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ನೋಡಿ ಇದೇ ಆಗಿದೆ. ಇದು ಇಯರಿಂಗ್ಸ್ ಎಷ್ಟು ಚೆನ್ನಾಗಿದೆ. ಇದು ನೀವು ನೋಡ್ಬೋದು, ಇದೇಗಿದೆ ನೋಡಿ. ನೀವು ನೋಡ್ಬೋದು ಎಷ್ಟೊಂದು ನೆಕ್ಲೆಸ್ ಇದೆ. ಇದೆಲ್ಲ ಟಾಪ್ಸ್ ಎಷ್ಟು ಚೆನ್ನಾಗಿದೆ. ಇದು ಓಪನ್ ಮಾಡ್ತಿದ್ದಾರೆ ಅವರು. ಓಪನ್ ಮಾಡ್ತಾರೆ, ಇದು ಓಪನ್ನೇ ಮಾಡಲಿಲ್ಲ ಅವರು. ವಾವ್, ಇಲ್ಲಿ ನೋಡಿ, ಇಲ್ಲಿ ಇದೆಷ್ಟು ಚೆನ್ನಾಗಿದೆ, ಅದಕ್ಕಿಂತ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇಯರಿಂಗ್ಸ್ ಅಲ್ವಾ, ಎಷ್ಟು ಚೆನ್ನಾಗಿದೆ ಇದು. ಈ ಇಯರಿಂಗ್ಸ್ ನೋಡಿ ಹೇಗಿದೆ. ಇದು ಬ್ಯಾಂಗಲ್ ಅಂತ. ಇದು ಬ್ಯಾಂಗಲ್. ವಾವ್, ಏನು ಸಕ್ಕತ್ತಾಗಿದೆ. ಸರ್ ಎಷ್ಟಿದೆ? 250. ಇದು 250 ಅಂತೆ. ಚೆನ್ನಾಗಿದೆ.
ಈ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಬೆಂಗಳೂರು ಉತ್ಸವಕ್ಕೆ ಬಂದಿದ್ದಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿದೆ. ಇದೇಗಿದೆ ನೋಡಿ, ಇದೆಂಗಿದೆ ನೋಡಿ, ಇದೊಂಥರ ಡಿಫ್ರೆಂಟ್ ಆಗಿದೆ ಅಲ್ಲ ನೋಡಿ. ಇದು ಹೇಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ನೋಡ್ಬೋದು ನೀವು ನೋಡಿ. ಈ ಇಯರಿಂಗ್ಸ್ ನೋಡಿ ನೋಡಿ, ಇದೇಗಿದೆ ನೋಡಿ. ಒಬ್ಬ ಈ ಇಯರಿಂಗ್ಸ್ ನೋಡ್ರು ಎಷ್ಟು ದೊಡ್ಡದಾಗಿದೆ. ಅದು ಹೆಂಗೆ ಹಾಕೋತಾರ ನಂಗಂತೂ ಗೊತ್ತಿಲ್ಲ. ಎಷ್ಟು ದೊಡ್ಡದು, ತೂಕ ಬರಲ್ವ ಅವ್ರಿಗೆ, ವೆಯ್ಟ್ ಬೀಳುತ್ತೆ ಈ ಥರ ಹಾಕೊಂಡ್ರೆ. ಇದು ಕಾಲುಂಗ್ರ ಅನ್ಸುತ್ತಿದ್ದು ನೋಡಿ. ಇದೆಲ್ಲ ಡ್ರೆಸ್ ಮೆಟೀರಿಯಲ್ಸ್. ಇದು ಡ್ರೆಸ್ಸು ಹೊಲ್ಸೋದು, ಪೀಸ್ ತೊಗೊಂಡು ಹೊಲ್ಸೋದು. ಇದು ಕಲರು ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ. ಇದು ಶೈನಿಂಗ್ ಇದೆ. ಇದು ನೋಡಿ, ಬಾಟಲ್ ಇದು ಮಡಿಕೆಯಿಂದ ಮಾಡಿರೋದು ಬಾಟಲ್, ಮಣ್ಣಿನ ಬಾಟಲ್. ಇದು ಕಿಚನ್ ಅನ್ಸುತ್ತೆ ನೋಡಿ. ಇದೇಗಿದೆ, ಎಷ್ಟು ಕ್ಯೂಟ್ ಆಗಿದೆ ಇದು. ಇದೆಲ್ಲ ದೀಪನ, ಎಷ್ಟು ಕ್ಯೂಟ್ ಆಗಿದ್ದಾವೆ. ಗಣೇಶ ನೋಡಿ, ರಾಧಾಕೃಷ್ಣ. ಇದು ಮಿರರ್. ಇದು ವಿಡಿಯೋ ಇದು ನೋಡಿ. ಇದು ಬೋಟು ಎಷ್ಟು ಚೆನ್ನಾಗಿದೆ. ವಾವ್, ಸಖತ್ತಾಗಿದೆ. ಓ, ಇಲ್ಲಿ ನೋಡಿ ಬೀಸನ್ಗೆ. ಅವತ್ತು ಗಣೇಶ ಆಯ್ತು, ಇವತ್ತು ನೋಡಿ ಈಶ್ವರ ಇದೆ. ಸೂರ್ಯ ನೋಡಿ, ಆನೆ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಎಲ್ಲ ಬಂದು ತಗೊಳ್ಳಿ. ಒಂದು ಕಲೆಕ್ಷನ್ಗಳು ತುಂಬ ಚೆನ್ನಾಗಿದೆ. ಬೆಂಗಳೂರು ಉತ್ಸವಕ್ಕಿಂತಲೂ ಚೆನ್ನಾಗಿದೆ. ಇಷ್ಟ ಆಯಿತು ನನಗೆ. ಆದರೆ ಯಾರೂ ಎಕ್ಸ್ಪ್ಲೇನ್ ಮಾಡೋರೇ ಇರಲಿಲ್ಲ, ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ರು. ನನಗೆ ಅಲ್ಲಿ ಬೆಂಗಳೂರು ಉತ್ಸವದಲ್ಲಿ ಬಟ್ಟೆ ಎಲ್ಲ ಕಲೆಕ್ಷನ್ ಚೆನ್ನಾಗಿತ್ತು. ಇಲ್ಲಿ ಓಕೆ ಅಂತ ಅನಿಸ್ತು ನನಗೆ. ನೋಡೋಣ, ಮೀನಾ ಬಜಾರಲ್ಲಿ ಎಲ್ಲ ಮೆಟೀರಿಯಲ್ಸು ಚೆನ್ನಾಗಿದೆ. ಬಂದು ಎಲ್ಲರೂ ತೊಗೋಬೋದು. ಬನ್ನಿ ಎಲ್ಲರೂ. ಇಷ್ಟ ಆಯಿತು ನನಗೆ. ಬೆಂಗಳೂರು ಉತ್ಸವಕ್ಕಿಂತಲೂ ಪರವಾಗಿಲ್ಲ ಇದು. ಅದರಲ್ಲಿ ಅವಾಗ ಅಷ್ಟೊಂದು ಕಲೆಕ್ಷನ್ ಇದ್ದಿಲ್ಲ, ಇದರಲ್ಲಿ ತುಂಬ ಕಲೆಕ್ಷನ್ ಇದೆ. ಎಲ್ಲ ಬಂದು ತೊಗೋಬೋದು ಆರಾಮಾಗಿ. ಇದು ಫ್ರೀ ಎಂಟ್ರಿ. ಮತ್ತು 25 ಏಪ್ರಿಲ್ 25 ಮೇ 11ವರೆಗೂ ಇದು ಮೀನಾ ಬಜಾರ್ ನಡೆಯುತ್ತೆ. ಬಂದು ತೊಗೋಬೋದು ಆರಾಮಾಗಿ ಎಲ್ಲರೂ. ಇನ್ನು 11ವರೆಗೂ ಇದೆ, ಆರಾಮಾಗಿ ಬಂದು ತೊಗೊಳ್ಳಿ. ಇದು 17 ಡೇಸ್ ನಡೆಯುತ್ತೆ, ಆರಾಮಾಗಿ ಬಂದು ತೊಗೋಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಟೈಮಿಂಗ್ಸು ಬೆಳಗ್ಗೆ 10:30 ರಾತ್ರಿ 7 ಗಂಟೆವರೆಗೂ ಇದು ಓಪನ್ ಇರುತ್ತೆ ಮೀನಾ ಬಜಾರು. ಬಂದು ಎಲ್ಲರೂ ಆರಾಮಾಗಿ ತೊಗೋಬೋದು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಯಾರೆಲ್ಲ ಇದು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರ ನನ್ನ ವೀಡಿಯೋಸ್ನ ತುಂಬಾ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಎಲ್ಲರೂ ನನ್ನ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಮತ್ತು ಮ್ಯಾಂಗೋ ಉತ್ಸವ ಹೋಗಿರಲ್ಲ, ಅಲ್ಲಂತೂ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ನೀವು ಅಲ್ಲೂ ನನಗೆ ಕೈ ಬಿಡ್ದಿಲ್ಲ, ನೀವು ತುಂಬಾ ಸಪೋರ್ಟ್ ಮಾಡಿದ್ರಿ. ನನಗೆ ಖುಷಿ ಆಗ್ತಿದೆ. ಇನ್ನು ಬೇರೆ ಕಡೆ ಎಲ್ಲ ಹೋಗಿ ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಅದಕ್ಕೋಸ್ಕರನೇ ನಿಮಗೋಸ್ಕರನೇ ನಾನು ಮೀನಾ ಬಜಾರಿಗೆ ಬಂದೆ, ಎಲ್ಲ ವೀಡಿಯೋ ಮಾಡಿ ತೋರಿಸೋಣ ಅಂತ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಇವತ್ತು ಸಂಡೇ ಭಾನುವಾರ ಆಗಿರೋದ್ರಿಂದ ರಶ್ ಇದೆ. ಅಂದರೆ ಅಷ್ಟು ಮಟ್ಟಿಗೆ ರಶ್ ಇಲ್ಲ. ಅಂದರೆ ಕಸ್ಟಮರ್ ಎಲ್ಲ ಇದ್ದಾರಲ್ಲ, ಅದಕ್ಕೆ ಯಾರೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ನಾನು ಬರಬೇಕು ಅಂತ ಅನ್ಕೋತಾ ಇದ್ದೆ, ಆದರೆ ಬರೋಕ್ಕೆ ಆಗಲಿಲ್ಲ, ಟೈಮೇ ಸಿಗಲಿಲ್ಲ ನನಗೆ. ಸೊ ಇವತ್ತು ನಂಗೆ ಟೈಮ್ ಸಿಕ್ತು, ಬಂದೆ. ನೋಡಿದೆ, ಖುಷಿ ಆಯಿತು ನನಗೆ. ಇದೇ ಥರ ನಾನು ಬೇರೆ ಥರ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಟಾಪಿಕ್ ತೊಗೊಂಡು. ಇದೇ ಥರ ನೀವು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿವರೆಗೂ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.